ಪ್ರಜ್ವಲ್‌ನನ್ನ 6 ದಿನ ಕಸ್ಟಡಿಗೆ ಪಡೆದಿರುವಂತಹ ಎಸ್ಐಟಿ ಇಂದಿನಿಂದ ಯಾವ ರೀತಿ ವಿಚಾರಣೆ ಮಾಡುತ್ತೆ, ಯಾವೆಲ್ಲ ಪ್ರಶ್ನೆಗಳನ್ನ ಕೇಳುತ್ತೆ, ತನಿಖೆ ವೈಖರಿ ಹೇಗಿರಲಿದೆ, ಯಾವೆಲ್ಲ ಸಾಕ್ಷ್ಯಗಳನ್ನ ಕಲೆ ಹಾಕಲಾಗುತ್ತೆ, ಈ ಕುರಿತ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಪ್ರಜ್ವಲ್ ರೇವಣ್ಣರನ್ನ 6 ದಿನ ಕಸ್ಟಡಿಗೆ ಪಡೆದಿರೋ ಎಸ್ಐಟಿ 3 ಪ್ರಕರಣಗಳ ಬಗ್ಗೆ ವಿಚಾರಣೆ ನಡೆಸಲಿದೆ. ಈಗಾಗಲೇ ಮೊಬೈಲ್ ವಶಕ್ಕೆ ಪಡೆದಿರೋ ಎಸ್ಐಟಿಗೆ ಮೊಬೈಲ್ನಲ್ಲಿ ಏನೇನೂ ಸಿಕ್ಕಿಲ್ಲ. ಫೋಟೋ ವಿಡಿಯೋಗಳು ನಾಪತ್ತೆ ಆಗಿವೆ. ಹೀಗಾಗಿ ಡಿಲೀಟ್ ಆಗಿರಬಹುದಾದ ಡೇಟಾ ರಿಟ್ರೀವ್ಗೂ ಎಸ್ಐಟಿ ಪ್ರಯತ್ನ ಮಾಡ್ತಿದೆ. ಹಾಗಾದ್ರೆ ವಿಚಾರಣೆ ಹೇಗಿರಲಿದೆ, ಎಸ್ಐಟಿ ರೆಡಿ ಮಾಡಿಕೊಂಡಿರೋ ಪ್ರಶ್ನೆಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಲೈಂಗಿಕ ದೌರ್ಜನ್ಯ ಮತ್ತು 2 ಅತ್ಯಾಚಾರ ಕೇಸ್ಗಳ ಬಗ್ಗೆ ವಿಚಾರಣೆ ನಡೆಸಲಿರೋ ಪೊಲೀಸರು ಹಾಸನದಲ್ಲಿ ಹರಿದಾಡಿದ ವಿಡಿಯೋಗಳ ಬಗ್ಗೆ ಪ್ರಶ್ನೆ ಕೇಳಲಿದ್ದಾರೆ. ಅಶ್ಲೀಲ ವಿಡಿಯೋದಲ್ಲಿ ಇರುವ ವ್ಯಕ್ತಿ ಯಾರು, ಅಶ್ಲೀಲ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿದ್ಯಾರು, ವಿಡಿಯೋ ಚಿತ್ರೀಕರಿಸಿದ ಮೊಬೈಲ್ ಯಾವುದು. ಅಂಬರೀಶ್ ತೈವಾನ್ ಸೀಬೆ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ರೆಕಾರ್ಡ್ ಮಾಡಿದ ಮೊಬೈಲ್ ಫೋನ್ ನಿಮ್ಮದೇನಾ ಅಂತ ಪ್ರಶ್ನೆ ಕೇಳಲಿದೆ. ಜೊತೆಗೆ ಅಶ್ಲೀಲ ವಿಡಿಯೋ ವೈರಲ್ ಆಗಿದ್ದು ಹೇಗೆ, ನಿಮ್ಮ ಮೊಬೈಲ್ ಯಾರಾದ್ರೂ ತೆಗೆದುಕೊಂಡಿದ್ರ, ಬೇರೆ ಎಲ್ಲಾದ್ರೂ ವಿಡಿಯೋ ಸೇವ್ ಮಾಡಿ ಇಟ್ಟಿದ್ರ, ನಿಮ್ಮ ಮಾಜಿ ಕಾರು ಚಾಲಕ ಕಾರ್ತಿಕ್ ಬಳಿ ಇಷ್ಟು ವಿಡಿಯೋಗಳು ಬಂದಿದ್ ಹೇಗೆ ಅಂತ ಪ್ರಜ್ವಲ್ಗೆ ಪ್ರಶ್ನೆ ಕೇಳಿ ಹೇಳಿಕೆ ದಾಖಲಿಸಿಕೊಳ್ಳಲಿದೆ. ಸಂತ್ರಸ್ತೆಯರು ದಾಖಲಿಸಿರೋ ಹೇಳಿಕೆ ಮುಂದಿಟ್ಟು ಪ್ರಜ್ವಲ್ ವಿಚಾರಣೆ ನಡೆಸಲಿರೋ ಎಸ್ಐಟಿ ಸಂತ್ರಸ್ತ ಮಹಿಳೆಯರಿಗೂ ನಿಮಗೂ ಯಾವಾಗಿನಿಂದ ಪರಿಚಯ ಎಂಬ ಬಗ್ಗೆ ಮಾಹಿತಿ ಸಂಗ್ರಹಿಸಲಿದೆ. ನೀವು ಅತ್ಯಾಚಾರವೆಸಗಿದ್ರ, ವಿಡಿಯೋ ರೆಕಾರ್ಡ್ ಮಾಡಿದ್ದೇಕೆ, ಮಹಿಳೆಯರಿಗೆ ವಿಡಿಯೋ ಕರೆ ಮಾಡಿ ರೆಕಾರ್ಡ್ ಮಾಡಿದ್ದೇಕೆ, ಏನಾದ್ರೂ ಬ್ಲಾಕ್ ಮೇಲ್ ಮಾಡುವ ಉದ್ದೇಶವಿತ್ತ ಅಂತ ಎಸ್ಐಟಿ ಪ್ರಶ್ನೆ ರೆಡಿ ಮಾಡಿಕೊಂಡಿದೆ. ಹಾಗೆಯೇ ವಿದೇಶಕ್ಕೆ ಹೋಗಿದ್ದೇಕೆ, ಕೇಸ್ ದಾಖಲಾಗೋ ಬಗ್ಗೆ ನಿಮಗೇನಾದ್ರೂ ಮಾಹಿತಿ ಇತ್ತ, ವಿದೇಶದಲ್ಲಿ ನಿಮಗೆ ಆಶ್ರಯ ಮತ್ತು ಹಣದ ಸಹಾಯ ಮಾಡಿದ್ಯಾರು, ವಿದೇಶದಿಂದ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ಯಾಕೆ, ಅಲ್ಲದೆ ನೋಟಿಸ್ ಕೊಟ್ಟ ಬಳಿಕವೂ ವಿಚಾರಣೆಗೆ ಆಗಮಿಸಲಿಲ್ಲ ಯಾಕೆ ಅಂತ ಪ್ರಶ್ನಿಸಲು ಎಸ್ಐಟಿ ಸಜ್ಜಾಗಿದೆ. ಅತ್ಯಾಚಾರ ಆರೋಪದಲ್ಲಿ ತನಿಖೆ ಚುರುಕುಗೊಳಿಸಿರುವ ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತೆಯರು ಕೊಟ್ಟಂತಹ ದೂರು ಹಾಗೂ ಹೇಳಿಕೆ ಆಧಾರದ ಮೇಲೆ ಪಿನ್ ಟು ಪಿನ್ ವಿಚಾರಣೆ ಮಾಡಲಿದ್ದಾರೆ. ಈ ತನಿಖಾ ಹಾದಿ ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV9.